ಸರ್ ನಮಸ್ಕಾರ. ಸರ್ ಇವತ್ತು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀರಿ ರಾಜ್ಯ ಸರ್ಕಾರ ವಿರುದ್ಧವಾಗಿ, ಏನೇನು ಚಾಲನೆಗೆ ಮಾತಾಡಿದ್ರಿ? ಸರ್, ರಾಜ್ಯ ಸರ್ಕಾರದವರು ಏಕಾಏಕಿ ಎಲ್ಲ ಬೆಲೆಗಳನ್ನೂ ಏರಿಕೆ ಮಾಡ್ತಾ ಇದ್ದಾರೆ. ನೀವು ಆಲ್ರೆಡಿ ನೋಡಿದ್ದೀರಾ. ಪ್ರತಿಭಟನೆಗಳನ್ನ ನಾವು ಮಾಡ್ತಾ ಹೋಗ್ತಾನೆ ಇದ್ದೀವಿ. ಇವತ್ತು ವಿಶೇಷವಾಗಿ ಹಾಲಿನ ದರನ 2 ರೂಪಾಯಿನ ಏರಿಕೆ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀವಿ, 50 ml ಹಾಲು ಕೊಡ್ತೀವಿ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ದಾರೆ. ಸರ್, ಅದೇ ರೀತಿ ರಾಜ್ಯ ಸರ್ಕಾರ BJPಯವರು ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಹಾಲು ಯಾರು ಹಾಕ್ತಾರೆ ರೈತರು ಪ್ರೋತ್ಸಾಹ ಧನ ಮಾಡಿದ್ರು. ಆ ಪ್ರೋತ್ಸಾಹ ಕೂಡ 6 ತಿಂಗಳಿಂದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಬಿಡುಗಡೆ ಮಾಡಿಲ್ಲ. ಮೊನ್ನೆ MP ಎಲೆಕ್ಷನ್ ಇದೆ ಅಂತೇಳಿ ನಮ್ಮ ಮಹಿಳೆಯರಿಗೆ 2,000 ರೂಪಾಯಿನ ಬಿಟ್ಟಿ ಭಾಗ್ಯದಲ್ಲಿ ಹಾಕಿದ್ರು. ಬಟ್ ಇವಾಗ ಅದು ಆ 2,000 ರೂಪಾಯಿನೂ ಕೂಡ ಗೃಹಲಕ್ಷ್ಮಿನ ಅದನ್ನು ಕೂಡ ಕೊಡ್ತಾ ಇಲ್ಲ. ಎಲೆಕ್ಷನ್ ಒಂದು ಗಿಮಿಕ್ಗೋಸ್ಕರ ಎಲೆಕ್ಷನ್ ಒಂದು ವಾರ ಅನ್ನಂಗೆ ಗೃಹಲಕ್ಷ್ಮಿ ಬಿಡುಗಡೆ ಮಾಡಿದ್ಬಿಟ್ರೆ ಇವತ್ತು ಗಂಟ ಅದು ಬಿಡುಗಡೆ ಆಗಿಲ್ಲ. ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ದಿನನಿತ್ಯ ಬಳಕೆ ಆಗುವಂಥ ಹಾಲು ಇರ್ಬೋದು, ತರಕಾರಿಗಳಿರ್ಬೋದು, ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡ್ಕೊಂಡೇ ಹೋಗ್ತಾ ಇದ್ದೀರಾ ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ. ಹಾಗಾಗಿ ನೀವು ಸರ್ಕಾರ ನಡೆಸಲು ವಿಫಲರಾಗಿದ್ದೀರಾ. ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ರಾಜೀನಾಮೆ ಕೊಟ್ಟು ಹೋಗಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತನ ನಾವು ಭಾರತೀಯ ಜನತಾ ಪಾರ್ಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಸಾಮೂಹಿಕವಾಗಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ಸಾರಿ ಕೂಡ ಕಳೆದ ವಾರ ಸ್ಟ್ರೈಕ್ ಮಾಡಿದ್ರಿ, ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥದ್ದು. ಇವತ್ತು ಭಾಜಪ ನೋಡದಿರೋಂಥ ಸಂಖ್ಯೆ ಸೇರಿತ್ತು. ಏನೋ ಇವತ್ತು ಕರಪ್ಷನ್ ಆಗಿದೆ SC ST ಸಮುದಾಯಕ್ಕೆ ಅಂತ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ನೀವೇ ನೋಡಿದ್ರಿ 2,000ಕ್ಕೂ ಹೆಚ್ಚು ಜನ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದ್ದು. ಅಂದರೆ ಒಂದು ನಿಗಮದಲ್ಲೂ ಈ ಥರ ಅವ್ಯವಹಾರಗಳು 187 ಕೋಟಿನ ನೀವು ಯಾವುದೋ ರಾಜ್ಯ ಚುನಾವಣೆಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಕೈಲೇ ಇದೆ. 1 ರೂಪಾಯಿ ಕೂಡ ಆ ಫೈಲ್ ಮೂವ್ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳ ಗಣನೆಗೆ ಬರದೆ ಯಾವುದೇ ಒಂದು ಫೈಲು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟು ಆಚೆಗೆ ಹೋಗಲ್ಲ. 187 ಕೋಟಿ ನಿಮ್ಮ ಮಾಹಿತಿಗೆ ಬರದೆ ಟ್ರಾನ್ಸ್ಫರ್ ಆಗಿದೆಯಾ? ನಿಮ್ಮ ಮಾಹಿತಿ ಇತ್ತು ಟ್ರಾನ್ಸ್ಫರ್ ಆಗಿದೆ ಅಂತ, ಯಾವುದೋ ಒಬ್ಬ ಅಧಿಕಾರಿನ ನೀವು ಪಾಪ ಬಲಿ ಕೊಟ್ರಿ. ಈಗ ಅವ್ರಿಗೂ ಮಕ್ಕಳು ಮರಿ ಹೆಂಡತಿ ಅನ್ನೋದು ಇದೆಯಲ್ವಾ? ಆ ತಂದೆ ಕಳ್ಕೊಂಡಂಥ ಮಕ್ಕಳು ಇರ್ಬೋದು, ಗಂಡನ ಕಳ್ಕೊಂಡಂಥ ತಾಯಿ ಇರ್ಬೋದು, ಅವ್ರಿಗೂ ನೋವಾಗ್ತಾ ಇದೆಯಲ್ವಾ? ನೀವು ದುಡ್ಡ ತರ್ತೀವಿ ವಾಪಸ್ಸು ಅಂತ ಹೇಳ್ಬಿಡ್ಬೋದು. ಆತ್ಮಹತ್ಯೆ ಮಾಡ್ಕೊಂಡು ಅಧಿಕಾರಿ ಗತಿ ಏನಾಗಬೇಕು, ಅವ್ರ ಕುಟುಂಬ ಏನಾಗಬೇಕು? ಇವತ್ತು ನೀವು ಪ್ರತಿ ಒಂದು ನಿಗಮದಲ್ಲೂ 187 ಕೋಟಿನ ಹಗರಣ ಮಾಡಿದ್ರಲ್ಲ. ಯಾವುದೋ ಒಂದು ಕಣ್ಣೋರ್ಸ ತಂತ್ರಕ್ಕೆ ಸಚಿವರಾದ ನಾಗೇಂದ್ರನ್ ರಾಜೀನಾಮೆ ತಗೊಂಡ್ರಿ. ನೀವೇ ಫೈನಾನ್ಸ್ ಮಿನಿಸ್ಟರ್ ಇದ್ದೀರಾ, ನೀವೇ ರಾಜೀನಾಮೆ ಕೊಡಲಿಲ್ಲ ಸಿದ್ದರಾಮಯ್ಯನವರೇ. ಹಾಗಾಗಿ ಅತಿ ಹೆಚ್ಚಿನ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಿಮಗೆ ಒಂದೊಂದು ರೀತಿಯಲ್ಲೂ ಪ್ರತಿಭಟನೆ ತೋರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆನ ನಾವು ಹಮ್ಮಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮೋರ್ಚಾ ಪದಾಧಿಕಾರಿಗಳ ವತಿಯಿಂದ CM ಮನೆಗೆ ಮುತ್ತಿಗೆ ಹಾಕೋ ಸಂದರ್ಭ ಕೂಡ ಹತ್ತಿರದಲ್ಲೇ ಇದೆ ಅಂತ ತಮ್ಮ ಜವಾಬ್ದಾರಿ ಏನಿದೆ? ನಾನು ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಥ್ಯಾಂಕ್ ಯು. ದಯಮಾಡಿ ಪ್ರತಿ ಮಂಡಲದ, ಈಗ ಹುಣಸೂರು ಇರ್ಬೋದು, ನಮ್ಮ ವರ್ಣ ಇರ್ಬೋದು, ನಂಜನಗೂಡು ಇರ್ಬೋದು, ಕೇರನಗರ ಇರ್ಬೋದು, ಪಿರಿಯಾಪಟ್ಟಣ, ಹುಣಸೂರು, ಎಲ್ಲ ನರಸೀಪುರ ಇರ್ಬೋದು, ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮಹಿಳಾ ಮೋರ್ಚಾನೂ ಶಕ್ತಿನ ಹೆಚ್ಚಿಸ್ಬೇಕು, ಮತ್ತು ಮಹಿಳೆಯರ ಸಂಖ್ಯೆನೂ ನೀವು ಹೆಚ್ಚಿಸ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಇದ್ದರೂ ನಾನು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತ ಹೇಳ್ತಾ, ನನಗೆ ಸಭೆ ಕರೆದು ಮಾತಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಲಿಸಿ. ನನಗೆ ಬೇರೆ ಕೆಲಸ ಇದೆ, ಹೋಗ್ತೀನಿ. ಊಟ ಮಾಡ್ಕೊಂಡು ಎಲ್ಲರೂ ನಿಮ್ಮ ಊರಿಗೆ ಹೊರಡಿ. ಬಟ್ ಸಂಘಟನೆಯಲ್ಲಿ ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತೀನಿ.